ಏನ್ ತಲೆಲಿತ್ತು ಅಂದ್ರೆ ಈಗ ಆ ಏಜ್ ಅಲ್ಲಿ ಒಂದಷ್ಟು ಮಿಸ್ಚಿವಸ್ ಇರುತ್ತೆ, ಒಂದಷ್ಟು ತರಲೆ ಮಾಡೋ ತರ ಇರುತ್ತೆ, ಅಥವಾ ಏನೇನೋ ಹುಡುಗಾಟಿಕೆಗಳಿರ್ತವೆ. ಅದ್ಯಾವುದು ಇರ್ಲಿಲ್ವಾ ಅಥವಾ ತುಂಬಾ ಡೀಸೆಂಟ್ ಒಬಿಡಿಯಂಟ್ ಹೆಣ್ಮಗಳ ನೀವು? ತುಂಬಾ ಡೀಸೆಂಟ್ ಮತ್ತೆ ಬೆಳಿತಾ ನಾನು ಡೀಸೆಂಟ್ ಒಬಿಡಿಯಂಟ್ ಆಗ್ಬಿಟ್ವಿ ನಾವೆಲ್ಲ. ನಮ್ಮ ಅಮ್ಮನಿಂದ ಅದೆಲ್ಲ ಬಂದಿದ್ದು ನಮ್ಗೆ, ಒಳ್ಳೆ ಸಂಸ್ಕಾರ ಇದ್ ಮಾಡಿ ಕೊಟ್ರು. ತುಂಬಾ ನಾಟಿ ಎಲ್ಲ ಚೈಲ್ಡ್ಹುಡ್ ಅಲ್ಲಿ ಇತ್ತು. ಆಮೇಲೆ ಬೆಳಿತಾ ವಿ ಆರ್ ವೆರಿ ಆ ತರ ಒಂದ್ ಇದ್ರಲ್ಲಿ ಬೆಳೆಸ್ಬಿಟ್ರು ನಮ್ಮಮ್ಮ ನಮ್ಮನ್ನ. ಸೊ ಯಾವುದೇ ಸಿನಿಮಾ ನೋಡದೇ ಇರೋ ಹುಡುಗಿ, ಸಿನಿಮಾ ಗಂಧ ಗಾಳಿ ಗೊತ್ತಿಲ್ಲದೆ ಇರೋ ಹುಡುಗಿ, ಸಡನ್ ಆಗಿ ಒಂದ್ ಸಿನಿಮಾ ಹೀರೋಯಿನ್, ಅದು ಬೆಡ್ರೂಮ್ ಶಾಟ್. ನಾಚಿಕೆ ನೋಡಿ. ಓ ಗಾಡ್, ರಿಯಲಿ. ಆಮೇಲೆ ತೆಲುಗು, ಅದು ಬೇರೆ ಲ್ಯಾಂಗ್ವೇಜ್ ನೋಡಿ, ತಮಿಳು ತೆಲುಗು. ನಿಮ್ ಮಾತೃಭಾಷೆ ತೆಲುಗು. ತುಂಬಾ ಜನಕ್ಕೆ ಅದು ಗೊತ್ತಿದೆ. ಆದ್ರೆ ಮೇಡಮ್ ಮಾತೃಭಾಷೆ ತೆಲುಗು, ಆದ್ರೆ ಕನ್ನಡ ಕಲ್ತ್ ಹೆಂಗ್ ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಇವ್ ನಮ್ಮ ಹೆಣ್ಮಗಳು. ಕನ್ನಡ ಬಗ್ಗೆ ನಾವು ಅವಾಗ್ಲಿಂದಾನೇ ಪ್ರೇಮಿಗಳು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವೊಂದು ಕನ್ನಡದವರೇ ಅನ್ಕೋಬೇಕು. ನಮ್ಮ ಹಾಗೆ ಅನ್ಕೊಂಡು ಡೆಫಿನೆಟ್ ಆಗಿ ವಿ ಆರ್ ವೆರಿ ಪ್ರೌಡ್ ಅಬೌಟ್ ಕನ್ನಡ. ಇದ್ರ ಬಗ್ಗೆ ಕನ್ನಡನೇ ಮೇಯ್ನು ನಮ್ಗೆ. ತೆಲುಗು ಇದ್ರೂ ಕನ್ನಡನೇ ಮಾತಾಡ್ತೀವಿ ಮನೆಯಲ್ಲಿ. ಬಟ್ ಅವಾಗೆಲ್ಲ ಈ ಸಿನಿಮಾದ ಕಥೆ ಅದೆಲ್ಲ ಕೇಳಲೇ ಇಲ್ವಾ ನೀವು? ಇಲ್ಲ, ಹೀರೋಯಿನ್ ಅಲ್ವಾ, ಮೇನ್ ರೋಲು. ಕರ್ಕೊಂಡು ಹೋದ್ರು, ಅಲ್ಲಿ ಇದ್ ಮಾಡಿದ್ರು ಅಷ್ಟೇ. ಯಾರೋ ಆ ರೀತಿ ಹೇಳಿದಕ್ಕೆ ಅಮ್ಮನ್ಗೆ ಏನೋ ತಡೆ ಆಯ್ತಂತೆ. ಸರಿ, ಶಿ ಕೆಪ್ಟ್ ಕ್ವೈಟ್. ಶೂಟಿಂಗ್ ಶುರುವಾಯ್ತು. ಹೆಂಗ್ ಅನಿಸ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ಗಳೆಲ್ಲ? ಹೇಗೆ ಅದೆಲ್ಲ? ಅದೇ ಹೇಳಿದ್ನಲ್ಲ, ಅದೊಂದ್ ಶಾರ್ಟೇ ಇಬ್ರದ್ದು ಕಿತ್ತಾಡೋ ಸೀನ್. ಅದು ಚಾಚು ತಪ್ಪದೆ ಮಾಡ್ದೆ, ಅವ್ರು ಹೇಳ್ಕೊಟ್ರು ಮಾಡ್ದೆ ನಾನು. ಆಮೇಲೆ ನಂಗೆಲ್ಲ ಹೊಸದಲ್ವಾ, ಎಲ್ಲೋ ಒಂದ್ ಮೂಲೆಯಲ್ಲಿ ಹೋಗಿ ಕೂತ್ಬಿಡ್ತಿದ್ದೆ, ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ಹೇಗೇನು ಅಂತ. ಆಯ್ತು, ಒಂದು ತಿಂಗಳೆಲ್ಲ ಆಯ್ತು. ಆಮೇಲೆ ಮುಗೀತು, ಶೂಟ್ ಎಲ್ಲ ಮುಗೀತು. ಮುಗೀತು. ಒಂದು 3 months ಇತ್ತೇನೋ ಅದ್ರಲ್ಲಿ. ಬಟ್ ಅದ್ರಲ್ಲಿ ನಮ್ದು ಒಂದು 10 days ಗ್ಯಾಪ್ ಅಲ್ಲಿ ಮಾಡಿ. ಸೊ ಪೂರ್ತಿ ಫಿಲ್ಮ್ ಮುಗೀತು, ಎಲ್ಲ ಮುಗೀತು. ರಿಲೀಸ್ ಆಗ್ಲಿಲ್ಲ ಪಾಪ ಅವ್ರಿಗೇನು. ಪೂರ್ತಿ ಫಿಲ್ಮ್ ಮುಗಿದಾಗ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಫಸ್ಟ್ ಫಿಲ್ಮ್. ಹೌದು, ಇರುತ್ತೆ. ಬಟ್ ಅದೇನಾಯ್ತು ಅಂದ್ರೆ, ಅಮ್ಮ ಆಮೇಲೆ ಬೇಡ, ಈಗ ಎಜುಕೇಶನ್ ಮುಗಿಸು, ಅಟ್ಲೀಸ್ಟ್ ನೀನು ಒಂದು 10th ಆದ್ರೂ ಪಾಸ್ ಮಾಡಮ್ಮ, ನೆಕ್ಸ್ಟ್ಗೆ ಏನಾದ್ರು ಅಲ್ಲಿ. ಆಮೇಲೆ ಬೇಡ ಅಂದ್ಬಿಟ್ಟು ಯಾವ್ದು ಒಪ್ಕೊಳ್ಳಿಲ್ಲ. ಬಟ್ ಸಿನಿಮಾ ರಿಲೀಸ್ ಆಗ್ಲಿಲ್ಲ, ಬೇಜಾರಾಗ್ಲಿಲ್ವಾ ನಿಮ್ಗೆ? ಇಲ್ಲ, ನಮ್ಗೆ ಆತರ ಒಂದು ಇದಿದ್ರೆ ಏನಂದ್ರೆ, ಅಯ್ಯೋ ಫಿಲಮ್ ಬರ್ಲೇಬೇಕು ಹಾಗೆ ಹೀಗೆ ಅಂತ ಏನು ಇರ್ಲಿಲ್ವಲ್ಲ. ಆತರ ಏನ್ ಬೇಜಾರಿರ್ಲಿಲ್ಲ, ಎಕ್ಸೈಟ್ಮೆಂಟ್ ಇರ್ಲಿಲ್ವಾ? ಬಿಗ್ ಸ್ಕ್ರೀನ್ ಬರ್ತೀನಿ ನಾನು ಎಂತದು ನಮ್ಗೆ ಆ ಇದೇ ಇಲ್ಲ, ಆಸೆ ಇಲ್ಲ. ಅದ್ರ ಬಗ್ಗೆ ನಮ್ಗೆ ಗಾಳಿಗಂಧ ಗೊತ್ತಿದ್ರೆ ಅಲ್ವಾ, ಆತರ ಎಲ್ಲ ನಿಮ್ಗೆ ಒಂಥರ ಕ್ಯೂರಿಯಾಸಿಟಿ ಇರೋದು ಎಂತದು ಇಲ್ವಲ್ಲ ನಮ್ಗೆ. ಏನೋ ಮಾಡ್ದೆ, ಆಯ್ತು, ಮರ್ತೆ ಬಿಟ್ಟೆ. ಆಮೇಲೆ 10th standard ಬಂದಾಗ ಸಿದ್ಧಲಿಂಗಿ ಅವರು ಆಫರ್ ಬಂತು ನನಗೆ, ಪ್ರೇಮ ಪರ್ವ. ಅದಕ್ಕೆ ಮುಂಚೆ ಒಂದು ಸಿನಿಮಾ ಬಂದಿರ್ಬೇಕಲ್ಲ ಇನ್ನೊಂದು? ಅದು ಮಧ್ಯದಲ್ಲಿ, ಇದು ಪ್ರೇಮ ಪರ್ವಕ್ಕೆ ಒಂದು 15 days ಅಷ್ಟೇ. 15 days ಅಷ್ಟೇ ಅದು. ಆ ಒಂದು ಗ್ಯಾಪಲ್ಲೇ ಮಾಡಿದ್ದು ಕಲ್ಲು ವೀಣೆ ನುಡಿಯಿತು ಅಂತ. ಕಲ್ಲು ವೀಣೆ ನುಡಿಯಿತು, ಅದು ಬಂದು ವಿಷ್ಣು ಸರ್ ಸಿಸ್ಟರ್. ಕಲ್ಲು ವೀಣೆ ನುಡಿಯಕ್ಕೆ ಮುಂಚೆ ಒಂದು ಸಿನಿಮಾ ಬಂದಿರ್ಬೇಕಲ್ಲ ನಿಮ್ಗೆ? ಇಲ್ಲ, ಸುಮ್ಮನೆ ಕೆದಕ್ತಾ ಇದ್ದೀನಿ ನಾನು. ಇಲ್ಲ, ಯಾವ್ದು ಹೇಳಿ? ಐ ಹರ್ಡ್ ಒಂದು ಸಿನಿಮಾ ಕಾಲ್ಡ್ ಧನವಂತ. ಪ್ರೇಮ ಪರ್ವ ಆದ್ಮೇಲೆ ಅದು ರಿಲೀಸ್ ಆಗ್ಲಿಲ್ಲ ಅಲ್ವಾ? ಅದು ರಿಲೀಸ್ ಆಗಿಲ್ಲ. ಹೌದು, ಪ್ರೇಮ ಪರ್ವ ಆದ್ಮೇಲೆ. ಪ್ರೇಮ ಪರ್ವ ಕಲ್ಲು ವೀಣೆ ನುಡಿಯಿತು. ಅದು ಬಂದು ಟಿಪ್ಟು ರಘು ಅವರು ಬಂದು ಅಮ್ಮನ್ಗೆ ಫ್ಯಾಮಿಲಿ ಫ್ರೆಂಡ್. ಅವರು ಸೇಮ್ ಪ್ಲೇಸ್ ಅಲ್ಲಿ ನೈಬರ್ಸೇ ಆಗಿದ್ರು. ಅವರು ಬಂದು ಅವ್ರ ಪಿಕ್ಚರ್ಗೆ ವಿಷ್ಣು ಸಿಸ್ಟರ್ ಕ್ಯಾರೆಕ್ಟ್ರು. ಅಮ್ಮ ಬೇಡ ಮುಗಿಲಿ, ಅವಳದು 10th ಮುಗಿಲಿ, ಇನ್ನೂ ಓದ್ತಿದ್ದಾಳೆ ಅಂತ ಹೇಳಿ ಇದ್ ಮಾಡಿದ್ರು. ಇಲ್ಲಮ್ಮ ಹೀಗೆ ಹಾಗೆ ವಿಷ್ಣು ಸಿಸ್ಟರ್ ಕ್ಯಾರೆಕ್ಟರ್ ಹಾಗೆ ಹೀಗೆ ಅಂತ ಅವ್ರಿಗೆ ಇದ್ ಮಾಡಿ ಕರ್ಕೊಂಡು, ಅದ್ ಮಾತಾಡಿದ ನೆಕ್ಸ್ಟ್ ಡೇನೆ ಅವರೇ, ಯಾರು ಟಿಪ್ಟು ರಘು ಅವರೇ, ಸಿದ್ಧಲಿಂಗಿ ಅವರು ಫೋನ್ ಮಾಡಿ ಕೇಳಿದ್ದಾರೆ, ಈ ತರ ನಿಮ್ ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ, ಹುಡುಗಿನ ಕರ್ಕೊಂಡ್ ಬನ್ನಿ. ಬಟ್ ನಿಮಗೆ ವಿಷ್ಣು ಸರ್ ಯಾರು ಅಂತ ಗೊತ್ತಿತ್ತು? ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಯಾರು ಅಂತ ಗೊತ್ತಿತ್ತು? ಎಂಥದ್ದು ಇಲ್ಲ, ಎಂಥದ್ದು. ನಮ್ಗೆ ಯಾವ್ದು ಇಂಡಸ್ಟ್ರಿ ಬಗ್ಗೆ, ಚಿತ್ರರಂಗದ ಬಗ್ಗೆ ಎಂಥದ್ದು ಗೊತ್ತಿಲ್ಲ. ಒಂದು ಗಾಳಿ ಗಂಧನೇ ಗೊತ್ತಿಲ್ಲ ನಮ್ಗೆ. ಆಮೇಲೆ ನಂತರ ವಿಷ್ಣುವರ್ಧನ್ ಅಂದ್ರೆ ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಇವರು ಅಂತಲ್ಲ. ಆಗ ನಾಗರಹಾವು ಎಲ್ಲಿ ನೋಡ್ತಿದ್ವಿ, ಯಾವ ಫಿಲಮ್ ಎಂಥದ್ದು ಇಲ್ಲ. ರಿಯಲಿ ನನಗೆ ಎಂಥದ್ದು ಅದ್ರ ಬಗ್ಗೆನೇ ಗೊತ್ತಿಲ್ಲ, ಈ ಪಿಕ್ಚರ್ ಬಗ್ಗೆ ಏನು ಅಂತಾನೆ ಗೊತ್ತಿಲ್ಲ. ಒಂದು ನನಗೆ 10th ಆದ್ಮೇಲೆ ಇರ್ಬೇಕು, ಶಂಕರ್ ನಾಗ್ ಅವ್ರದ್ದು ಅವ್ರ ಫ್ಯಾನ್ ಆದೆ ನಾನು. ಅದೇ ಇಂಡಸ್ಟ್ರಿಗೆ ಬಂದ್ಮೇಲೆ ಅದೆಲ್ಲ. ಬಟ್ ಫಸ್ಟ್ ವಿಷ್ಣು ಸರ್ ಮೀಟ್ ಮಾಡಿ ಕಲ್ಲು ವೀಣೆ ನುಡಿಯಿತು ಮಾಡಿದ್ರಲ್ಲ, ಅವಾಗ ಮುಖಾಮುಖಿ ತಂಗಿ ಪಾತ್ರ, ಅಣ್ಣ ತಂಗಿ ಪಾತ್ರ. ಅವಾಗ ವಿಷ್ಣು ಸರ್ನ ಸೆಟ್ ಅಲ್ಲಿ ಹೆಂಗಿರ್ತಾರೆ ನೋಡಿರ್ತೀರಿ, ಮತ್ತು ಬೇರೆಯವ್ರೆಲ್ಲ ಹೆಂಗೆ ಟ್ರೀಟ್ ಮಾಡ್ತೀರ ನೋಡ್ತಿರ್ತೀರಿ. ನೀವಾಗ 10th standard ಹುಡುಗಿ, ಏನು ತಲೆಯಲ್ಲಿ ಏನ್ ನೋಡ್ತಾ ಇತ್ತು?
ಅದು ನನಗೊಂಥರ ಕ್ಯೂರಿಯಾಸಿಟಿ. ಇವರೆಲ್ಲ ಎಲ್ಲ ಅಬ್ಸರ್ವ್ ಮಾಡ್ತೆ. ಜಯಂತಿ ಅಮ್ಮ ಇದ್ರು, ಹಾ. ಆರತಿ ಅಮ್ಮ ಇದ್ರು, ವಿಷ್ಣುವರ್ಧನ್ ಇದ್ರು, ಎಲ್ಲನೂ ಅಬ್ಸರ್ವ್ ಮಾಡೋದು. ಬಟ್ ಅವ್ರ ಜೊತೆನೂ ಅಷ್ಟೇ ವಿಷ್ಣು ಸರ್ ಅವಾಗಲೇ ಹೇಳೋರು, ಓ ಎಷ್ಟು ಚೆನ್ನಾಗಿ ಡೈಲಾಗ್ಸ್ ಮಾತಾಡ್ತಾಳೆ ಇವಳು, ವೆರಿ ನೈಸ್ ಅಂತೆಲ್ಲ. ನನಗೆ ಏನು ಕುಡ್ಕೊಬಂದ್ಬಿಡ್ತೀಯ, ಬೋನಿಟ ಕುಡಿತೀಯ ಬೆಳಗ್ಗೆ ಹೊತ್ತಿದ್ದು, ಇಷ್ಟು ಚೆನ್ನಾಗಿ ಮೆಮೊರಿ ಪವರ್ ಇದೆ ನಿನಗೆ ಅಂತೆಲ್ಲ ಆವಾಗಲೇ ನನ್ನನ್ನು ಚುಡಾಯಿಸೋರು. ಅದಾಗಿತ್ತು. ನನಗೆ ತುಂಬ ಗ್ಯಾಪ್ ಸಿಕ್ಕಲಿಲ್ಲ, ನನಗೆ ತುಂಬ ಗ್ಯಾಪ್ ಸಿಗಲಿಲ್ಲ. ಕಲ್ಲುವಿಣಿ ಆಗಿದ ತಕ್ಷಣ ಪ್ರೇಮ ಪರ್ವ ಆಗಿದ್ದೆ. ಐ ನೆವರ್ ಟರ್ನ್ ಬ್ಯಾಕ್. ಬಿಗ್ ಬ್ರೇಕ್ ಅದು. ಐ ನೆವರ್ ಟರ್ನ್ ಬ್ಯಾಕ್ ಅಂತೀನಿ. ರಿಲೀಸು ಆಗ್ಲಿಕ್ಕಿಲ್ಲ, ಅದು ಶೂಟಿಂಗ್ ಮುಗ್ದಿದ ತಕ್ಷಣನೇ ಐ ಸ್ವಿಚ್ ಆನ್ ಅದರ್ ಮೂವೀಸ್. ಅಲ್ಲಮ್ಮ, ಯಾರ ಗರಡಿ ಅದು? ಸಿದ್ಧಲಿಂಗಯ್ಯನವರ ಗರಡಿಯಲ್ಲಿ ಪಳಗಿದ ಯಾವುದೇ ನಟ ನಟಿಯರು ಹೇಗೆ ಬೆಳೆದ್ರು ಅಂತ ನಾವೆಲ್ಲ ನೋಡಿದೀವಿ. ಪ್ಲೀಸ್ ಹೇಳ್ಬೇಕು ನೀವೀಗ, ಪ್ರೇಮ ಪರ್ವ, ಸಿದ್ಧಲಿಂಗಯ್ಯನವರ ಗರಡಿ. ಅವರು ನನಗೆ ಇವರು ಚಿಟ್ಟೂರ್ ರಘು ಜ್ಞಾಪಕ ಇದೆ. ಈಗ ಎಷ್ಟು ವರ್ಷದಿಂದ ತಗೊಂಡೋಗ್ತಿದ್ದೀರ ನನ್ನ. ಈಗ ನೀವು ಫ್ಲಾಶ್ ಬ್ಯಾಕ್ ಕೆಲವೊಂದು ಮರೆಯೋಕ್ಕೂ ಚಾನ್ಸಸ್ ಇರುತ್ತೆ. ನೋಡೋಣ ಎಷ್ಟರ ಮಟ್ಟಿಗೆ ನನಗೆ ನೆನಪಿದೆಯೋ. ಕರ್ಕೊಂಡು ಹೋದ್ರು ಅವ್ರ ಮನೆಗೆ. ನಾನು ನನ್ನ ತಾಯಿ ಇಬ್ರು ಹೋದ್ವಿ. ಬೆಲ್ ಮಾಡಿದ್ವಿ. ಪಕ್ಕದಲ್ಲಿ ಬ್ಲ್ಯಾಕ್ ಹುಡುಗ ನಿಂತಿದ್ದ. ಅವ್ರು ನೋಡಿದ್ವಿ. ಅಂದ್ಕೊಂಡೆ ನಾನು, ಓ ಅವ್ರ ಮಗನೋ ಯಾರೋ ಇರಬೇಕು ಅಂತ. ತುಂಬ ಹೃದಯವಂತಿಕೆಯಿಂದ ನನಗೆ ಇನ್ವೈಟ್ ಮಾಡಿದ್ರು ಒಳಗೆ. ಗೆಸ್ ಮಾಡ್ಲಾ? ಮುರಳಿ. ನಿಜವಾಗ್ಲು ಇಸ್ ವೆರಿ ಡೌನ್ ಟು ಅರ್ತ್. ಇವಾಗಲೂ ನನಗೆ ಅದು ಚಿತ್ರ ನೆನೆಸ್ತಿದ್ರೆ ಎಷ್ಟು ವಿನಯತೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಇನ್ವೈಟ್ ಮಾಡಿ ಒಳಗೆ ಕರ್ಕೊಂಡು ಹೋದ್ರು. ಇವಾಗಲೂ ನೆನಪಿದೆ. ಯಾಕೆಂದರೆ ಈಗ ಇದ್ದಿದ್ರೆ ನಮ್ಗೆ ಇಷ್ಟೆಲ್ಲ ಅದು ಮರ್ಕೊಳಿಸ್ತಿರ್ಲಿಲ್ಲ. ನೆನಪು ಅನ್ನ ಮಿಸ್ ಮಾಡ್ಕೊಂಡ್ವಿ. ಮೊದಲನೇ ಹೀರೋ ನನಗೆ. ಹೌದು. ಓಕೆ, ಡೋರ್ ತೆಗೆದ್ರು, ಕರ್ಕೊಂಡು ಹೋದ್ರು. ಆಮೇಲೆ ಗೊತ್ತಾಯ್ತು ನನಗೆ. ಸೆನ್ಸ್ ಆನ್ ಯುವರ್ ಐಸ್. ರಿಯಲಿ ಸ್ವೀಟ್ ಮೆಮೊರೀಸ್ ಅವ್ರನ್ನ ಮೀಟ್ ಮಾಡಿದ್ದು. ಅದು ನೋಡಿ ಎಷ್ಟು ನೆನಪುಗಳು ಹೆಂಗೆ ನಮ್ಮನ್ನು, ಯಾಕೆಂದರೆ ಅನುಭವಿಸಿರ್ತೀವಿ ನಾವಲ್ವಾ. ಅದು ಹೇಳೋದೊಂದಿದು, ನಾವು ಅನುಭವಿಸಿರೋದನ್ನ ಹೇಳೋವಾಗ ನಮ್ಗೆ ಫೀಲ್ ಆಗುತ್ತೆ. ಅದು ನೀವು ನೋಡ್ಬೋದು ಅದನ್ನ ಅಲ್ವಾ. ಕ್ಲಿಯರ್ಲಿ ನಿಮ್ ಕಣ್ಣಲ್ಲಿ ಗೊತ್ತಾಗ್ತಿದೆ ನನಗೆ ಆ ಭಾವ. ಎಂತ ಹುಡುಗ, ಎಂತ ಜೆಂಟಲ್ಮನ್ ಅವನು ಅಂತ ನಿಮ್ ಫೀಲ್ ಮನಸ್ಸಲ್ಲಿ ಬರ್ತಿದೆಯಲ್ಲ, ನಂಗೆ ಗೊತ್ತಾಗ್ತಿದೆ. ಯಾವ ಒಂದು ದೊಡ್ಡತನನೂ ಇಲ್ಲಪ್ಪ. ಎಷ್ಟು ಡೌನ್ ಟು ಅರ್ತ್ ಅಂದ್ರೆ ಅವರಲ್ಲೇ ನಾನೆಲ್ಲ ಕಲ್ತಿದ್ದು. ಅದಕ್ಕೇನು ನನಗೆ ಅದೇ ಒಂದು ಇದು ಇವಾಗ್ಲೂ ಬಂದಿದೆ. ಎಲ್ಲಿ ಇಷ್ಟು ಇದಾದ್ರೂ ನನಗೆ ಯಾವೊಂದು ನಾನು ಆ ಒಂದು ಹೆಡ್ ವೇಟು ಇಲ್ಲ, ಆ ಒಂದು ಇದು ಇಲ್ಲ. ಯಾಕೆಂದರೆ ನನಗೆ ಅಲ್ಲೇ ಸ್ಕೂಲ್, ಅದು ಸಿದ್ಧಲಿಂಗ ಅವ್ರದ್ದೇ ಸ್ಕೂಲ್. ರಿಯಲಿ ನಮ್ಮ ಮನೆಯಲ್ಲೂ ಅದೇ ಥರ ಸಂಸ್ಕಾರ ಹೋಗಿತ್ತು. ಅದು ಒಳ್ಳೆ ಸಂಸ್ಕಾರನೇ ಸಿಕ್ತು ನನಗೆ. ಸಿದ್ಧಲಿಂಗ ಅವರ ಒಂದು ಬ್ಯಾನರು ಹೋದೆ, ಸಿದ್ಧಲಿಂಗ ಅವ್ರನ್ನ ಮೀಟ್ ಮಾಡಿದೆ. ಅವರು ಅಷ್ಟೇ ಎಷ್ಟು ಕಾಮನಾಗಿ ಒಂದು ಪಂಚೆ ಇಟ್ಕೊಂಡು ಸಿಂಪಲ್ಲಾಗಿ ಕರೆದ್ರು, ಇನ್ವೈಟ್ ಮಾಡಿ ಖುಷಿಯಾಗಿ ಇನ್ವೈಟ್ ಮಾಡಿದ್ರು ನನ್ನ. ಹೋಗಿ ಕೂತ್ಕೊಂಡು ಎಲ್ಲ ವಿಚಾರಿಸಿದ್ರು, ಏನು ಮಾಡ್ತಿದ್ಯಾ ಅಂತೆಲ್ಲ. ಆಮೇಲೆ ಏನು ಅನ್ಲಿಲ್ವಾ? SSLC ಹುಡುಗಿ ಎಂತ ಅವ್ರಿಗೆ ಅದೇ ಬೇಕಾಗಿತ್ತು. ಅದೇ ಏಜಲ್ಲೇ ಬೇಕಾಗಿತ್ತು. ಅದಕ್ಕೆ ಅವ್ರು ಕರೆಸಿದ್ದು. ಆ ಒಂದು ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು ಈ ಜರ್ನಿ. ಇದು ನ್ಯೂ ಜನ್ರೇಷನ್. ಮುಂಚೆ ಎಲ್ಲ ತುಂಬಾ ಹೀರೋಯಿನ್ ದೊಡ್ಡವರು ಆ ಥರ ಇತ್ತು. ಇಲ್ಲಿ ಬಂದು 16 years. ಅವಾಗೆ ಪ್ರೇಮ ಪರ್ವ ಟೈಮಲ್ಲಿ, ಅದಕ್ಕೆ ಮುಂಚೆ ಯಾವುದೋ ಒಂದು ಬಂದಿತ್ತು ಇದೇ ಥರ ಒಂದು ಯಂಗ್ ಜನ್ರೇಷನ್. ಅರ್ಜುನ್ ಸರ್ಜಾ ಅವ್ರು ಯಾವುದೋ ಮಾಡಿದ್ರು, ಪುಟಾಣಿ ಏಜೆಂಟ್ 1 2 3 ಆ ಥರ ಒಂದು ಆಗ್ತಾನೆ ಸ್ಟಾರ್ಟ್ ಆಗಿತ್ತು ಆ ಒಂದು ಜರ್ನಿ. ಹೊಸ ಅಲೆ. ಹಾಗಾಗಿ ನನಗೆ ಅದು ಆ ಪಿಕ್ಚರಲ್ಲಿ ನನಗೆ ಬಂದರು, ಮಾತಾಡ್ಸಿದ್ರು ಎಲ್ಲ. ಸರಿಮ್ಮ ನೆಕ್ಸ್ಟ್ ಡೇ ಬಾ, ಫೋಟೋ ಸೆಷನ್ ಇದೆ ನಿಮಗೆ ಮಾಡಬೇಕು. ಸರಿ ಬಂದೆ. ವಿತೌಟ್ ಮೇಕಪ್ ಅವರು ನಮಗೆ ಫೋಟೋಸ್ ಇದು ಮಾಡಿದ್ದು. ನಾನು ಹೆಂಗೆ ಬಂದಿದ್ನ ಹಂಗೆ. ಬಟ್ ಇವ್ರು ಪ್ರಗತಿ, ಅವ್ರ ಹೆಸರು ಪ್ರಗತಿ ಸ್ಟುಡಿಯೋ ಅಂತಿತ್ತು ಅವಾಗ. ಅವ್ರ ಹೆಸರು ಮೊನ್ನೆ ನೆನಪಿತ್ತು. ಈಗಲೂ ಅಶ್ವಥ್, ತುಂಬ ಫೇಮಸ್ ಅವರು. ಅವರೇ ಎಲ್ಲರಿಗೂ ಫೋಟೋಗ್ರಾಫ್ ಇದು ಮಾಡ್ತಾ ಇದ್ದಿದ್ದು ಅವರು. ಅವರು ಬಂದು ನಮಗೆ ಫೋಟೋಸ್ ಎಲ್ಲ ಫೋಟೋ ಸೆಷನ್ ಮಾಡಿದ್ರು. ಒಂದೊಂದು ಫೋಟೋ ಹೇಗಿದೆ ಅಂದರೆ ಅವರು ನಿಂತು ತೆಗ್ಸಿದ್ದು ಸಿದ್ಧಲಿಂಗ ಅವರು ಎಕ್ಸ್ಪ್ರೆಷನ್ಸು. ನನಗೆ ಇದೇ ಎಕ್ಸ್ಪ್ರೆಷನ್ ಬೇಕು, ಇದೇ ಭಯ ಪಡೋದು, ಶಾಕಲ್ಲಿ, ಅಳೋದ್ರಲ್ಲಿ ಎಲ್ಲ ಎಷ್ಟು ಪಟ 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 ಅಂತ ಕೊಟ್ಟೆ ನಾನು. ನಿಮ್ಗೆ ಹೆಂಗೆ ಬಂತು? ಐ ಡೋಂಟ್ ನೋ, ಅದು ನಾನು ಕೇಳಬೇಡಿ, ಅದು ಮೇಲಿಂದಾನೆ ಅನ್ಸುತ್ತೆ. ಬಿಕಾಸ್ ಏನೂ ಅನುಭವ ಇಲ್ಲ, ಅಂಥದ್ದು ಇಲ್ಲ. ಅವ್ರು ಹೇಳೋದು ನಂಗೆ ನ್ಯಾಚುರಲ್. ನಾನು ಇನ್ವಾಲ್ವ್ ಆಗ್ತಿದ್ದೆ ನಾನು.
ನ್ಯಾಚುರಲ್ ಆಗಿ ಇನ್ವಾಲ್ವ್ ಆಗ್ತೀನಿ ನಾನು. Okay. ಯಾವ್ದು ಏನೇ ಹೇಳಿದ್ರು, ಈಗ ಒಂದು ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರಲ್ಲಿ ನಾನು ಇನ್ವಾಲ್ವ್ ಆಗಿ ಹೋಗ್ತೀನಿ. ಅವಾಗ ತಾನಾಗೇ ಬರುತ್ತೆ ಅದು. ನನ್ನ ಅನುಭವ ಇದು. ಓಕೆ. ಡೀಪಾಗಿ ನೀವು ಎಷ್ಟು ಇನ್ವಾಲ್ವ್ ಆಗ್ತಿರೋ ನೀವು ಅದೇ ಆಗ್ತೀರಾ. ಅವಾಗ ನ್ಯಾಚುರಲ್ ಆಗಿ ಬರುತ್ತೆ ಆ್ಯಕ್ಟಿಂಗ್. ಏನಂದ್ರು ಸಿದ್ಲಿಂಗಯ್ಯ ಸರ್? ಈಕೆನೇ ಬೇಕು ನಮಗೆ ಅಂತ. ಅಶ್ವಥ್ ಅವ್ರ ಬಾಯಲ್ಲಿ ಕೇಳಬೇಕು ನೀವು. ಎಷ್ಟು ಜನ ಫೋಟೋ ಸೆಷನ್ ಮಾಡಿದ್ದಾರೆ, ಅದರಲ್ಲಿ ನನ್ನ ಸೆಲೆಕ್ಟ್ ಆಗಬೇಕು ಅಂದರೆ ದೇವ್ರದ ಒಂದು ನಿರ್ಣಯ ಇತ್ತು ಏನೋ ಅಲ್ವಾ. ನಾವು ಇವತ್ತಿನ ಸೋಷಿಯಲ್ ಮೀಡಿಯಾ ಭಾಷೆಯಲ್ಲಿ ಮಾತಾಡ್ತೀವಲ್ಲ, ಆ ಕಾಲಕ್ಕೆ ಮಾತಾಡೋದಾಗಿದ್ರೆ ಸಿದ್ಧಲಿಂಗಯ್ಯನವರ ಪ್ರೇಮ ಪರ್ವ ಸಿನಿಮಾದ ಈ ನಾಯಕಿ ಫೋಟೋಶೂಟ್ ಆದ ತಕ್ಷಣ ಆ ಫೋಟೋಸ್ ಎಲ್ಲ ಫುಲ್ ವೈರಲ್. ಸೊ ಇಂಡಸ್ಟ್ರಿಗೆ ಒಂದು ಹೊಸ ಹೀರೋಯಿನ್ ಬಂದ್ರು. ನನ್ಗೆ ಇವಾಗ್ಲೂ ನೆನಪಿದೆ, ಈ ಲಂಕೇಶ್ ಪತ್ರಿಕೆಯಲ್ಲಿ ದಿನ ಬೆಳಗಾದ ತಾರೆ, ಬೆಳಗಾಗೋದ್ರೊಳಗೆ ತಾರೆಯಾದ ಭವ್ಯ ಅಂತ ಆ ಟೈಟ್ಲು. ಯಾ, ದಿನ ಬೆಳಗಾಗೋದ್ರೊಳಗಾಗಿ ತಾರೆ ಆಗೋದ್ರು ಅಂತ. ಆಗ ಸತ್ಯ ಅಂತಿದ್ರು ಒಬ್ರು, ಸತ್ಯ ಇನ್ನೊಬ್ರು ಯಾರೋ ಇದ್ರು ಲಂಕೇಶ್ ಪತ್ರಿಕೆಯಲ್ಲಿ. ಅವಾಗ ತುಂಬಾ ಫೇಮಸ್ ಇತ್ತು ಲಂಕೇಶ್ ಪತ್ರಿಕೆ ಅವಾಗ. ಇಟ್ ಈಸ್ ಎ ಗುಡ್ ಜರ್ನಿ. ಫಸ್ಟ್ ಎಕ್ಸ್ಪೀರಿಯನ್ಸೇ ಒಂಥರ ಪಾಸಿಟಿವ್, ಅದ್ಭುತವಾಗಿತ್ತು ಬಿಡಿ. ಭವ್ಯವಾಗಿ ಅದ್ಭುತವಾಗಿ. ಈ ಭಾರತೀ ದೇವಿ ಇದ್ರಲ್ಲ, ಈ ಭವ್ಯ ಮಾಡಿದವ್ರು ಯಾರು? ಆ ಕ್ರೆಡಿಟು ಪ್ರಕಾಶ್ ಅವ್ರಿಗೆ ಹೋಗ್ಬೇಕು. ನನ್ನ ಡಾಕ್ಟರ್ ದೇವೋಭವ ಮಾಡಿದ್ರಲ್ಲ ಅವ್ರಿಗೆ ಹೋಗ್ಬೇಕು. ಆ ಫಸ್ಟ್ ಸಿನಿಮಾದಲ್ಲೇ ಭವ್ಯ ಆಗೋಗಿದ್ರೆ ಅವ್ರು ಭವ್ಯ ಅಂತ ಇಟ್ಬಿಟ್ಟು ಭಾರತಿ ಇತ್ತಲ್ಲ, ಅದು ಭಾರತಿ ಅಂತ ಬಹಳಷ್ಟು ಜನ ಇದ್ದಾರೆ. ನೀವು ಆತನೂ ಇರ್ಲಿಲ್ಲ ಅವ್ರಿಗೆ ಮೈಂಡ್ ಅಲ್ಲಿ. ಬಟ್ ಈ ಹೆಸರು ಇಡೋಣ ಅಂತ. ಭಾರತೀಯ ತುಂಬಾ ಫೇಮಸ್ ನಟಿ. ಹೌದೌದು, ತುಂಬಾ ಸೆಟಲ್ ನಟಿ. ಹೌದು, ಬಟ್ ಇವರು ಆ ಹೆಸರು ಹೇಳಕ್ಕೆ ನಮ್ಗೊಂದು ವಾರ ಟೈಮ್ ಕೊಟ್ರು. ನಮ್ಗೆ ಅಷ್ಟು ಸ್ಪೆಷಲ್ ಆಗಿ ಹೆಸರನ್ನ ಸೃಷ್ಟಿ ಮಾಡಿ ಅವರು ಒಂದು ಸೀಕ್ರೆಟ್ ಆಗಿಟ್ಟು ಇದ್ ಮಾಡೋದು. ಅದು ಇಷ್ಟು ದೊಡ್ಡದಾಗುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಆಲ್ ಕ್ರೆಡಿಟ್ಸ್ ಗೋ ಟು ಪ್ರಕಾಶ್. ಬೆಳ್ಳಿ ತೆರೆಗೆ ಭವ್ಯವಾಗಿ ಎಂಟ್ರಿ ಕೊಟ್ರಿ. ಓಕೆ, ಪ್ರೇಮ ಪರ್ವ ಶೂಟಿಂಗು ಆಯ್ತು. ಶೂಟಿಂಗ್ ಫಸ್ಟ್ ಮೊದಲನೇ ಸೀನು ನಮ್ಗೆ ಮಲ್ಲೇಶ್ವರ ರಾಘವೇಂದ್ರ ಟೆಂಪಲ್ ಅಲ್ಲಿ. ನಂದು ಒಳ್ಳೇದು ರಾಯರ ಅನುಗ್ರಹದ್ದು ಸೀನಲ್ಲಿ ದೊಡ್ಡಣ್ಣ, ನಾನು, ಅವರು ಬಂದು ದೊಡ್ಡಣ್ಣ ಹೊಡಿಯೋದೇ ಏನೋ ಮುರಳಿಗೆ, ಯಾಕೆ ಮದುವೆ ಆಗ್ತೀವಲ್ಲ ಅಂತ. ಅವ್ರು ಚೇಂಜ್ ಆಗಿರ್ತಾರೆ. ಅಷ್ಟು ದೊಡ್ಡ ಶ್ರೀಮಂತ ಹುಡುಗ ನನ್ನ ಒಂದು ಸಿಂಪ್ಲಿಸಿಟಿಗೆ ಮರಳಾಗಿ ಅವ್ನು ಲವ್ ಮಾಡಿ ಮದುವೆ ಮಾಡ್ಕೊಳಕ್ ಬಂದ್ಬಿಟ್ಟಿರ್ತಾರೆ. ಅವ್ರು ಬಂದು ಹೊಡಿಯೋ ಸೀನ್ ಅವ್ರಿಗೆ ರಿಯಲ್ ಆಗಿ ಅವ್ರಿಗೆ ಏಟ್ ಬಿದ್ದುಬಿಡ್ತು ಕಣ್ಣಿಗೆ, ಮುರಳಿಗೆ. ಅವಾಗ ಆ ಥರ ಒಂದು ಸೀನು ತುಂಬ ಚೆನ್ನಾಗಾಯಿತು. ಅದು ಯಾವಾಗ ಇವತ್ತು ಬೆಳಗ್ಗೆ ನಾನು ಒಂದು 4-5 ಗಂಟೆ ಎದ್ದಿರ್ಬೋದು. ಮೇಕಪ್ ಹಾಕಿ ಲೊಕೇಶನ್ಗೆ ಹೋಗಿದ್ದೀವಿ 7 o'clock ಎಲ್ಲ. ಅವ್ರದ್ದೆಲ್ಲ 7 o'clock ಕಾಲ್ ಶೀಟ್ ಮಾಡಲೇಬೇಕು. ಟೇಕ್ 7 o'clock ನೀವು ಅಲ್ಲಿ ಇರಬೇಕು ಲೊಕೇಶನ್ ಅಲ್ಲಿ. ಅಷ್ಟೊತ್ತಿಗೆ ನಾವು 4 ಗಂಟೆಗೆ ಎದ್ದು ರೆಡಿಯಾಗಿ ಮೇಕಪ್ ಆಗಿ ಸ್ಪಾಟಲ್ಲಿ ಇರಬೇಕಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗು 4 o'clock ವರೆಗೂ ನಡೀತು ಶೂಟಿಂಗ್. ಏನು 24 hours. ನನಗೆ ಹೇಗೆ ಇರಬೇಡ, ನನಗೆ ಅಭ್ಯಾಸ ಇಲ್ಲ, ಎಂಥದ್ದು ಇಲ್ಲ. ಅದು ಬಂದು ಮನೇಲಿ ಮಲಗಿದ್ವಾ ಇಲ್ಲ, 1 hour ಸ್ನಾನ ಮಾಡ್ಕೊಂಡು ಮತ್ತೆ ಹೋಗಿದ್ದು ಮತ್ತೆ ಶೂಟಿಂಗು. ಓ ಗಾಡ್, ಈ ಥರ ನಮಗೆ ಹಾರ್ಡ್ಲಿ ನಾವು ಮಲಗ್ತಾ ಇದ್ದಿದ್ದು 1 hour 2 hours ಅಷ್ಟೇ. 3 months ಶೂಟು. ಸಿದ್ಧಲಿಂಗ ಅವ್ರ ಪಿಕ್ಚರ್ ಅಂದರೆ ಎಲ್ಲರೂ ಭಯ ಪಡ್ತಾರೆ ನೋಡಿ. ಆನ್ ಸ್ಕ್ರೀನ್ ನಮ್ಗೆ ಏನೂ ಗೊತ್ತಾಗಲ್ಲ, ಏನು. ಬಟ್ ಕ್ಯಾರೆಕ್ಟ್ರು ಹಂಗೆ ಇತ್ತು ಬಿಡಿ. ನಂದು ಒಂದು ಪೂರ್ ವಿಲೇಜ್ ಕ್ಯಾರೆಕ್ಟರ್ ಅದು. ಹಾಗಾಗಿ ಕ್ಯಾರೆಕ್ಟ್ರು ಅದು ಹಾಗೆ ಇತ್ತು. ಒಂಥರ ಸೆಂಟಿಮೆಂಟ್ ಕ್ಯಾರೆಕ್ಟ್ರು. ಬ್ಯೂಟಿಫುಲ್ ಆಗಿತ್ತು. ಎಲ್ಲರ ಮನಸ್ಸಲ್ಲಿ ಉಳಿದ್ಕೊಬಿಟ್ಟೆ ನಾನು. ಒಂದು ದೊಡ್ಡ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಅದು. ಇಡೀ ಕರ್ನಾಟಕದ ಮನೆಯ ಮಾತಾಗಿದ್ದು ಪ್ರೇಮ ಪರ್ವದ ಮೂಲಕ. ಅದು ಪ್ರಜಾಮಾತದಲ್ಲಿ BL ವೇಣು ಅವರ ಸ್ಟೋರಿ ಆಗಿ ಬರ್ತಾ ಇತ್ತು. ಎವ್ರಿ ವೀಕ್ ಬರ್ತಿತ್ತು. ಆಗ್ಲೇ ಜನಗಳು ಅದಕ್ಕೆ ಫಿದಾ ಆಗ್ಬಿಟ್ಟಿದ್ರು. ಅಷ್ಟು ಹೆಸರಾಗೋಗಿತ್ತು ಆ ಒಂದು ಇದು. ಬಟ್ ಅದರಲ್ಲಿ ಡೆತ್ ಆಗೋಗುತ್ತೆ ಆ ಸ್ಟೋರಿಯಲ್ಲಿ. ಬಟ್ ಇವರು ಹ್ಯಾಪಿ ಎಂಡಿಂಗ್ ಮಾಡಿದ್ರು. ಯಾರೋ ನಮ್ಮ ಸಿದ್ಧಲಿಂಗಯ್ಯ ಸರ್ ಹ್ಯಾಪಿ ಎಂಡಿಂಗ್ ಮಾಡಿದ್ರು ಲಾಸ್ಟಲ್ಲಿ. ಅದರಿಂದ ನಾನು ಚಿತ್ರ ಇನ್ನೂ ಯಶಸ್ವಿ ಕಾಣ್ತು. ರಿಲೀಸ್ ಡೇ ನೀವು ನೋಡಿದ್ದು ನೆನಪಿದ್ಯಾ? ಇಲ್ಲಪ್ಪ, ನೀನು ನಂಬ್ತೀರಾ ನೀವು? ಅಷ್ಟರಲ್ಲಿ ನಾನು ಬೇರೆ ಪಿಕ್ಚರಲ್ಲಿ ಬಿಸಿ ಆಗ್ಬಿಟ್ಟೆ. ಇಲ್ಲ ಆಕ್ಟ್ ಮಾಡ್ತಿದ್ದೀರಿ, ಇಲ್ಲ ಅಷ್ಟರಲ್ಲಿ ನಾನು ಪ್ರೇಮ ಜ್ಯೋತಿ, ಧನವಂತ, ಪ್ರಳಯ ಅಂತಾಗ ಹೀಗೆ ಸಾಲುಗಟ್ಲೆ ನಾನು ಹೇಳಿದ್ನೆ ಇದು ಪಿಕ್ಚರ್ ಶೂಟ್ ಅಷ್ಟೇ. ಅದು ಸೈಮಲ್ಟೇನಿಯಸ್ಲಿ ಅನುಭವ ಬಂದ್ಬಿಡ್ತು ನನಗೆ ಮಧ್ಯದಲ್ಲಿ. ಅನಂತ್ ನಾಗ್ ಸರ್ದು? ಇಲ್ಲ, ಇವರು ಅನುಪಮ ಅಲ್ಲಪ್ಪ, ಕಾಶಿನಾಥ್ ಸರ್.
ಓಕೆ. ಕಾಶಿನಾಥ್ ಸಾರು ಈ ಪ್ರೇಮ ಪರ್ವ ಟೈಮಲ್ಲೇ ಏನ್ ಮಾಡಿದ್ರು, ಸ್ವಲ್ಪ ಹಿಂದೆ ಮುಂದಾಗಿ ಅಗ್ರಿಮೆಂಟ್ ಆಗೋಗಿತ್ತು ನನ್ಗೆ ಓಕೆ. ಕಾಶಿನಾಥ್ ಅವ್ರ ಪಿಕ್ಚರ್ ಅನುಭವಗೆ. ಅನುಭವ. 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 ಅನುಭವ ಹಾ. ಅಭಿನಯ ಅಭಿನಯ ಮಾಡಿದ್ರು. ಮಾಡಿದ್ರಲ್ಲ? ಹೌದೌದು. ಓಕೆ. ನನ್ಗೆ ನೀವು ಮಾಡ್ಬೇಕಾಗಿತ್ತು ಅದು. ಅಗ್ರಿಮೆಂಟ್ ಎಲ್ಲ ಆಗೋಗಿತ್ತು. ಅವರು ಸಾಗರದ ಆಚೆ 1 ಮಂತ್ ಅಲ್ಲೇ ಶೆಡ್ಯೂಲ್ ಹಾಕೊಂಡ್ಬಿಟ್ಟಿದ್ರು. ನಾನ್ ಹೇಳ್ದೆ, ಸರ್ ನಾನು ಈ ಪಿಕ್ಚರ್ ಮಾಡಿದ್ರೆ ತುಂಬಾ ಕ್ಲಾಶ್ ಆಗುತ್ತೆ, ಏನ್ ಮಾಡೋಣ ಹೇಳಿ. ಪಾಪ ಅವ್ರು ಒಪ್ಕೊಂಡ್ರು.